ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಶ್ವದಲ್ಲಿ ಪ್ರಧಾನಿ ಮೋದಿಯೇ ನಂಬರ್ 1. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲವೇ ಇಲ್ಲ. 2ನೇ ಸ್ಥಾನಕ್ಕೆ ಜಿಗಿದ ಟ್ರಂಪ್, ಮೊದಲ ಸ್ಥಾನದಲ್ಲಿ ಪ್ರಧಾನಿ ಮೋದಿ. ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಪಟ್ಟಕ್ಕೇರಿದ್ದಾರೆ. ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿರದೆ ವಿಶ್ವದ ಟಾಪ್ ಜನಪ್ರಿಯ ವ್ಯಕ್ತಿಗಳ ಪೈಕಿ ಮೊಟ್ಟಮೊದಲ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ಅವಧಿ ಹೇಗಿದೆ? ಪ್ರಧಾನಿ ನರೇಂದ್ರ ಮೋದಿಗೆ 75 ವರ್ಷ ತುಂಬಿ 76ಕ್ಕೆ ಕಾಲಿಡ್ತಾಗಿದ್ದಾರೆ. ಹಾಗಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಧಾನಿ ಮೋದಿಯವರು ರಾಜೀನಾಮೆಯನ್ನ ಕೊಡ್ತಾರಾ? ರಾಜೀನಾಮೆಯನ್ನ ಕೊಟ್ರೆ ಯಾರು ಮುಂದಿನ ಪಿಎಂ ಆಗ್ತಾರೆ? ಯೋಗಿ ಆದಿತ್ಯನಾಥ್ ಅವರು ಪಿಎಂ ಆಗಬೇಕಾ ಬೇಡ್ವಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಇಂದಿಗೂ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ನಂಬಿಗಸ್ತ, ವಿಶ್ವಾಸಾರ್ಹ ಮತ್ತು ಗ್ಲೋಬಲ್ ಅಪ್ರೂವಲ್ ರೇಟಿಂಗ್ನಲ್ಲಿ ಟಾಪ್ 1 ಸ್ಥಾನದಲ್ಲಿರುವ ನಾಯಕರಾಗಿದ್ದಾರೆ. ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆ ನಡೆಸಿದಂತಹ ಸಮೀಕ್ಷೆಯಲ್ಲಿ ಭಾರತದ ಪ್ರಧಾನಿ 75% ಗ್ಲೋಬಲ್ ಲೀಡರ್ ಅಪ್ರೂವಲ್ ರೇಟಿಂಗ್ ಹೊಂದಿದ್ದಾರೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅತಿ ಹೆಚ್ಚಿನ ಗ್ಲೋಬಲ್ ಲೀಡರ್ ಅಪ್ರೂವಲ್ ರೇಟಿಂಗ್ ಹೊಂದಿರುವ ನಂಬರ್ 1 ನಾಯಕರಾಗಿದ್ದಾರೆ. ಬಿಜೆಪಿ ನಾಯಕ ಅಮಿತ್ ಮಾಳವಿಯಾ ಈ ಬಗ್ಗೆ ಮಾರ್ನಿಂಗ್ ಕನ್ಸಲ್ಟ್ನ ಗ್ಲೋಬಲ್ ಲೀಡರ್ ಅಪ್ರೂವಲ್ ರೇಟಿಂಗ್ ಅನ್ನು ಟ್ವೀಟ್ ಮಾಡಿದ್ದಾರೆ. ಮಾರ್ನಿಂಗ್ ಕನ್ಸಲ್ಟ್ 2025ರ ಜುಲೈ 4ರಿಂದ ಜುಲೈ 10ರವರೆಗೆ ಒಂದು ಸಮೀಕ್ಷೆಯನ್ನು ನಡೆಸಿತು. ವಿಶ್ವದ ಬೇರೆ ಬೇರೆ ದೇಶಗಳ ನಾಯಕರಿಗೆ ಹೋಲಿಸಿದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಭಾರತದ 100 ಕೋಟಿ ಜನರ ಪ್ರೀತಿ ಗಳಿಸಿರುವ ಹಾಗೂ ಜಗತ್ತಿನ ಮಿಲಿಯನ್ ಗಟ್ಟಲೆ ಜನರ ಗೌರವ ಉಳಿಸಿಕೊಂಡಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮಾರ್ನಿಂಗ್ ಕನ್ಸಲ್ಟ್ ಗ್ಲೋಬಲ್ ಲೀಡರ್ ಅಪ್ರೂವಲ್ ರೇಟಿಂಗ್ಸ್ನಲ್ಲಿ ಮತ್ತೊಮ್ಮೆ ಅತಿ ಹೆಚ್ಚು ರೇಟಿಂಗ್ ಪಡೆದುಕೊಂಡಿದ್ದಾರೆ ಮತ್ತು ಜಗತ್ತಿನ ಅತಿ ಹೆಚ್ಚು ವಿಶ್ವಾಸಾರ್ಹ ನಾಯಕರಾಗಿದ್ದಾರೆ. ಬಲವಾದ ನಾಯಕತ್ವ, ಜಾಗತಿಕ ಗೌರವ, ಭಾರತವು ಸುರಕ್ಷಿತವಾಗಿದೆ ಅಂತ ಬಿಜೆಪಿ ನಾಯಕ ಅಮಿತ್ ಮಾಳವಿಯಾ ಟ್ವೀಟ್ ಮಾಡಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೇನು ರಾಜೀನಾಮೆಯನ್ನ ಕೊಡುತ್ತಾರೆ ಎನ್ನುವಂತಹ ಸುದ್ದಿಯೂ ಕೂಡ ಸ್ಫೋಟವಾಗ್ತಾ ಇದೆ. ಯಾಕಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ 75 ಮುಗಿಸಿ 76ರ ವಸಂತಕ್ಕೆ ಕಾಲಿಡ್ತಾಗಿದ್ದಾರೆ. ಆದರೆ ಅವರ ಬರ್ತ್ಡೇ ಸಮೀಪ ಬರ್ತಾ ಇದ್ದಂತೆ ನರೇಂದ್ರ ಮೋದಿಯವರು ಮತ್ತು ನರೇಂದ್ರ ಮೋದಿಯವರ ಫಾಲೋವರ್ಸ್ಗೆ ಡವಡವ ಶುರುವಾಗಿದೆ. ಕಾರಣ ಬಿಜೆಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಆ ನಿಯಮ ಏನಂತಂದ್ರೆ 75 ವರ್ಷದ ನಂತರ ಯಾವುದೇ ಕಾರ್ಯಕರ್ತನಿಗೆ ಉನ್ನತ ಹುದ್ದೆಯನ್ನ ಕೊಡೋದಿಲ್ಲ ಅನ್ನುವಂತಹ ಅಲಿಖಿತ ನಿಯಮ ಇದೆ. ಅದು 2012ರ ನಂತರ ಈ ಒಂದು ನಿಯಮ ಜಾರಿಗೆ ಬಂತು. ಯಾವಾಗ 2014ರಲ್ಲಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ರೂಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2012ರಲ್ಲಿ ಈ ಒಂದು ರೂಲ್ಸ್ ಅನ್ನ ಶುರು ಮಾಡ್ತಾರೆ. 2014ರ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮೋದಿಯವರನ್ನ ಆಯ್ಕೆ ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲೇ ಇದ್ದ LK ಅಡ್ವಾಣಿಯವರಿಗೆ ಮೋದಿ ಪಟ್ಟಕ್ಕೇರಿಸದೇ ಇದ್ದರಿಂದ ದೊಡ್ಡ ಆಕ್ರೋಶವೂ ಕೂಡ ಕೇಳಿ ಬರುತ್ತೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಯಾವಾಗ ಪ್ರಧಾನಿ ಪಟ್ಟಕ್ಕೆ ಅಲಂಕಾರವಾಗ್ತಾರೋ ಆ ಸಂದರ್ಭದಿಂದ LK ಅಡ್ವಾಣಿಯವರಿಗೆ ಕೊಡಲಿಲ್ಲ ಅನ್ನುವಂತಹ ಬೇಸರ ಮತ್ತು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ತದನಂತರ 3 ಎಲೆಕ್ಷನ್ಗಳನ್ನ ಗೆದ್ದು ಈಗ 3ನೇ ಬಾರಿ ಪ್ರಧಾನಿಯಾಗಿದ್ದಾರೆ. LK ಅಡ್ವಾಣಿಯವರಿಗೆ 2014ರಲ್ಲಿ ಯಾಕೆ ಪ್ರಧಾನಿ ಅಭ್ಯರ್ಥಿ ಪಟ್ಟವನ್ನ ಕೊಡಲಿಲ್ಲ, ಅಂದ್ರೆ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಯಾಕೆ ಘೋಷಣೆ ಮಾಡಲಿಲ್ಲ ಅನ್ನುವಂತಹದ್ದನ್ನ ನೋಡ್ತಾ ಹೋಗೋದಾದ್ರೆ 2012ರಲ್ಲಿ ಒಂದು ನಿಯಮವನ್ನ ತರ್ತಾರೆ. ಬಿಜೆಪಿ ಕಾರ್ಯಕರ್ತರು ಯಾರೇ ಆಗಿರಬಹುದು, ಐದರ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡ್ಕೊಂಡು ಪ್ರಧಾನಿಯವರೆಗೆ ಯಾರೇ ಇದ್ರೂ 75 ವರ್ಷ ತುಂಬಿದ ನಂತರ ಅವರು ರಿಟೈರ್ಮೆಂಟ್ ತಗೊಳ್ಬೇಕು ಅನ್ನುವಂತಹ ಒಂದು ಅಲಿಖಿತ ನಿಯಮವನ್ನ ಮಾಡ್ತಾರೆ. ಇದು 2012ರಿಂದ ಈ ಕ್ಷಣದವರೆಗೆ ಎಲ್ರಿಗೂ ಕೂಡ ಅಪ್ಲೈ ಆಕ್ಕೊಂತ ಬಂದಿದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಕಡೆ ನೋಡ್ತಾ ಹೋಗೋದಾದ್ರೆ BS ಯಡಿಯೂರಪ್ಪನವರು 2022ರಲ್ಲಿ ಮುಖ್ಯಮಂತ್ರಿಯಾಗಿದ್ರು. ಯಾವಾಗ BS ಯಡಿಯೂರಪ್ಪನವರಿಗೆ 75 ತುಂಬಿ 76 ವರ್ಷಕ್ಕೆ ಕಾಲಿಡ್ತಾರೋ ಆ ಸಂದರ್ಭದಲ್ಲಿ ಅವರಿಗೆ ಈ ಒಂದು ರೂಲ್ಸ್ ಅಪ್ಲೈ ಆಗಿತ್ತು. 2022ರಲ್ಲಿ ಹೈಕಮಾಂಡ್ನಿಂದ ಬುಲಾವ್ ಬರುತ್ತೆ, ನೀವು ಮುಖ್ಯಮಂತ್ರಿ ಸ್ಥಾನವನ್ನ ತ್ಯಜಿಸಬೇಕು, ಬೇರೆಯವರಿಗೆ ನೀವು ಚಾನ್ಸ್ ಕೊಡಬೇಕು ಅಂತಂದಾಗ ಕಣ್ಣೀರಿಟ್ಟು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಅದಾದ ನಂತರ ಏನಾಯಿತು ಅನ್ನೋದು ಗೊತ್ತೇಗಿದೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿಯೇ ಕಮಲ ಅರಳಿಸುವಲ್ಲಿ ಯಡಿಯೂರಪ್ಪನವರ ಪಾತ್ರ ತುಂಬಾ ಇತ್ತು. 2019ರ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಯಡಿಯೂರಪ್ಪನವರ ಪಾತ್ರ ಅತಿಯಾಗಿತ್ತು, ಅಂದರೆ 100% ಅವರದೇ ಇತ್ತು. ಅದಾದ ನಂತರ ಯಾವಾಗ ಯಡಿಯೂರಪ್ಪನವರನ್ನ ಕೆಳಗಿಳಿಸ್ತಾರೋ ಆ ಸಂದರ್ಭದಲ್ಲಿ ಕೈಯಲ್ಲಿದ್ದ ಅಧಿಕಾರವನ್ನ ಕಾಂಗ್ರೆಸ್ನವರಿಗೆ ಕೊಡ್ತಾರೆ. ಹೀಗೆ ಡ್ಯಾಮೇಜ್ ಆದರೂ ಕೂಡ ಪರವಾಗಿಲ್ಲ,
ನಮ್ಮ ರೂಲ್ಸ್ ಅನ್ನು ನಾವು ಫಾಲೋ ಮಾಡ್ತಿದ್ವಿ ಅಂತ ಬಿಜೆಪಿ ಜೊತೆಗೆ RSS ಸಂಘ ಪರಿವಾರದವರು ಈ ಒಂದು ರೂಲ್ಸ್ ಅನ್ನು ಮಾಡಿದ್ದಾರೆ. ಆದರೆ ಈ ಒಂದು ರೂಲ್ಸ್ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಕೂಡ ಅಪ್ಲೈ ಆಗತ್ತಾ? ಕಾದ್ ನೋಡಬೇಕು. ಯಾಕಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ 75 ಮುಗಿದು 76ನೇ ವಸಂತಕ್ಕೆ ಕಾಲಿಡ್ತಾಗಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಇನ್ನೇನು ರಾಜೀನಾಮೆಯನ್ನ ಕೊಡುತ್ತಾರೆ ಎನ್ನುವಂತಹ ಸುದ್ದಿಯೂ ಕೂಡ ಸ್ಫೋಟವಾಗ್ತಾ ಇದೆ. ಯಾಕಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ 75 ಮುಗಿಸಿ 76ರ ವಸಂತಕ್ಕೆ ಕಾಲಿಡ್ತಾಗಿದ್ದಾರೆ. ಆದರೆ ಅವರ ಬರ್ತ್ಡೇ ಸಮೀಪ ಬರ್ತಾ ಇದ್ದಂತೆ ನರೇಂದ್ರ ಮೋದಿಯವರು ಮತ್ತು ನರೇಂದ್ರ ಮೋದಿಯವರ ಫಾಲೋವರ್ಸ್ಗೆ ಡವಡವ ಶುರುವಾಗಿದೆ. ಹೀಗಾಗಿ 76ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಂತೆ ಸೆಪ್ಟೆಂಬರ್ ತಿಂಗಳು ಅಂದ್ರೆ ಈಗಾಗಲೇ ಈಗ ಮುಂಗಾರು ಅಧಿವೇಶನ ಶುರುವಾಗಿದೆ. ಮುಂಗಾರು ಅಧಿವೇಶನ ಮುಗಿದ ನಂತರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ದೊಡ್ಡ ಬದಲಾವಣೆಯಾಗುವ ಸೂಚನೆ ಇದೆ. ಈಗಾಗಲೇ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಜೊತೆಗೆ ಬ್ರಹ್ಮಾಂಡ ಗುರುಜಿಗಳು ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಏನಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಅಧಿಕಾರವನ್ನ ತ್ಯಜಿಸ್ತಾರೆ. ತಮ್ಮ ಅಧಿಕಾರ ತ್ಯಜಿಸಿದ ನಂತರ ಅಜ್ಞಾತ ಸ್ಥಳಕ್ಕೆ ಹೋಗ್ತಾರೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ದೇಶವನ್ನ ಮುನ್ನಡೆಸ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕೂಡ ಅಷ್ಟೇ 2025ರಲ್ಲಿ, ಜೊತೆಗೆ ಬಾಬಾ ವಾಂಗ ಕೂಡ ಅಷ್ಟೇ 2025 ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಘಟನೆಗೆ ಸಾಕ್ಷಿಯಾಗತ್ತೆ ಭಾರತ ಅಂತ ಈಗಾಗಲೇ ಬಾಬಾ ವಾಂಗ ಜೊತೆಗೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಭವಿಷ್ಯ ಮಾಲಿಕ ಅನ್ನುವಂತಹ ಪುಸ್ತಕದಲ್ಲಿಯೂ ಕೂಡ ಈ ಒಂದು ಭವಿಷ್ಯವಾಣಿಯನ್ನ ಬರೆದಿಟ್ಟಿದ್ದಾರೆ. ಈ ಭವಿಷ್ಯವಾಣಿ ನಿಜವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾಗಿದೆ. ಇನ್ನೊಂದು ಪ್ರಶ್ನೆ ಎಲ್ಲರನ್ನ ಕಾಡೋದು ಸಹಜ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ತ್ಯಜಿಸಿದ್ರೆ, ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ರೆ ಮುಂದಿನ ಪ್ರಧಾನಿ ಯಾರಾಗ್ತಾರೆ? ಯಾಕಂತಂದ್ರೆ ಸರ್ಕಾರ ಬಂದು ಈಗ 1.5 ವರ್ಷ ಆಯಿತು. ಇನ್ನುಳಿದ ಅವಧಿಯಲ್ಲಿ ಯಾರು ಪ್ರಧಾನಿಯಾಗ್ತಾರೆ ಎನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಈಗಾಗಲೇ ರೇಸ್ನಲ್ಲಿ ಅಮಿತ್ ಶಾ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಜೊತೆಗೆ ಇನ್ನೂ ಹಲವರು ಪ್ರಧಾನಿ ಹುದ್ದೆಯನ್ನ ಅಲಂಕರಿಸುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ RSS ಜೊತೆಗೆ ಬಿಜೆಪಿಯ ಮುಖಂಡರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದು ಏನಂತಂದ್ರೆ ಯೋಗಿ ಆದಿತ್ಯನಾಥ್ ಅವರ ಹೆಸರು ಮುಂಚೂಣಿಗೆ ಬರ್ತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇನಾದ್ರೂ ರಿಸೈನ್ ಮಾಡಿದ್ರೆ ಯೋಗಿ ಆದಿತ್ಯನಾಥ್ ಅವರು ಮುಂದಿನ PM ಅಂತ ಹೇಳಲಾಗ್ತಾಗಿದೆ. ಆದರೆ ಅದೆಷ್ಟರ ಮಟ್ಟಿಗೆ ಸರಿ? ಸಪೋಸ್ ಏನಾದ್ರೂ ನಾವು ಹೇಳಿದಂತಹ ಎಲ್ಲವೂ ಕೂಡ ಪಾಯಿಂಟ್ಸ್ ನಿಜವಾದ್ರೆ ಭವಿಷ್ಯ ಮಾಲಿಕದಲ್ಲಿರುವಂತಹ ಭವಿಷ್ಯವಾಣಿ ನಿಜವಾಗತ್ತೆ, ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಭವಿಷ್ಯ ನಿಜವಾಗತ್ತೆ, ಬಾಬಾ ವಾಂಗ ಭವಿಷ್ಯವಾಣಿ ನಿಜವಾಗತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನ ಕೊಡ್ತಾರಾ? ಸಪೋಸ್ ರಾಜೀನಾಮೆ ಕೊಟ್ಟಿದ್ದೆಯಾದಲ್ಲಿ ಯಾರು ಮುಂದಿನ PM ಆಗ್ತಾರೆ? ಯೋಗಿ ಆದಿತ್ಯನಾಥ್ ಅವರೇನಾದ್ರೂ PM ಆಗಬೇಕಾ? ಪ್ರಧಾನಿಗಳಾಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.